ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಶಿಕ್ಷಕರ ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್. ಸೊ ಇದು ನಿನ್ನೆ ಬಂದಿರತಕ್ಕಂತಹ ಒಂದು ನೋಟಿಫಿಕೇಷನ್ ಆಗಿರುತ್ತೆ. ಸೊ ಈ ನೋಟಿಫಿಕೇಷನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. GPSTR, HSTR, ಹಾಗೆಯೇ PSTR, ಆಮೇಲೆ ಕಂಪ್ಯೂಟರ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಪರೀಕ್ಷಾ ವಿಧಾನ ಆಗಿರ್ಬೋದು, ಪಠ್ಯಕ್ರಮ ಆಗಿರಬಹುದು, ಆಮೇಲೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ತಲೆ ಕೆಳಗಾಗಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪರೀಕ್ಷಾ ವಿಧಾನನೇ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಎಲ್ಲಿ ಡಿಸ್ಕ್ರಿಪ್ಟಿವ್ ತರಬಾರ್ದು ಮತ್ತು ಡಿಸ್ಕ್ರಿಪ್ಟಿವ್ ತರೋಕ್ಕಾಗಲ್ಲ ಅಂತ ನಾವು ಹೇಳ್ತಾ ಇದ್ವಿ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ತರಲ್ಲ ಅಂತ. ಬಟ್ ಆ ರೂಲ್ನ ಇವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈ ನೋಟಿಫಿಕೇಷನ್ನಲ್ಲಿ ಏನೇನಿದೆ, ಹಾಗೆಯೇ HSTR ಎಷ್ಟು ಪೋಸ್ಟ್ ಇದೆ, GPSTR ಎಷ್ಟು ಪೋಸ್ಟ್ ಇದೆ, PSTR ಎಷ್ಟು ಪೋಸ್ಟ್ ಇದೆ, ಸೊ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೋಡ್ತಿರ್ಬೋದು 14/7/2026 ಅಂದರೆ ನಿನ್ನೆ ಒಂದು ನೋಟಿಫಿಕೇಷನ್ನು ಬಂದಿರೋವಂಥದ್ದು. ಇಲ್ಲಿ ನೀಟಾಗಿ ಹಾಕಿದ್ದಾರೆ ಅಧಿಸೂಚನೆ ಅಂತ. ಓಕೆ, ಸೊ ಈ ಒಂದು ನೋಟಿಫಿಕೇಷನ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳುವುದಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಸೊ ಇದರ ಬಗ್ಗೆ ನಿಮಗೆ ಯಾವುದೇ ಒಂದು ಆಕ್ಷೇಪಣೆಗಳಿತ್ತು ಅಂತ ಹೇಳಿದ್ರೆ, ನೀವು ನಿಗದಿತ ಅವಧಿಯ ಒಳಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ನೀವೇನು ಮಾಡಬೇಕಾಗುತ್ತೆ, ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಸೊ ಈಗ ಇದನ್ನು ನಾವು ನೋಡೋದಿದ್ರೆ ಇಲ್ಲಿ C&R ರೂಲ್ನ ಕೂಡ ಕೊಟ್ಟು ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ನು ಮತ್ತು ಎಷ್ಟು ಪೋಸ್ಟ್ಗಳಿದ್ದಾವೆ ಅನ್ನೋದನ್ನು ನಮಗೆ ಕೊಟ್ಟಿದ್ದಾರೆ. ಆಯಿತಾ? ಸೊ ಇಲ್ಲಿ ನೀವು ನೋಡ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಗೆ ಶಿಕ್ಷಕರಾಗ್ತಕ್ಕಂತಹ ಆಸ್ಪಿರೆನ್ಸಿಗೆ C&R ರೂಲ್ ಪ್ರಕಾರ ಎಷ್ಟೆಷ್ಟು ಮಾರ್ಕ್ಸನ್ನು ಎಲ್ಲೆಲ್ಲಿ ತೊಗೊಳ್ತಾನೆ ಅನ್ನೋದು ಗೊತ್ತಿದೆ. ಓಕೆ, ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಂದರೆ CETನಲ್ಲಿ ನಾವು 70 ಮಾರ್ಕ್ಸ್ನ ಸ್ಕೋರ್ ಮಾಡಿರಬೇಕಾಗತ್ತೆ, ಯಾರು PSTRಗೆ ಬರೀತಾ ಇದ್ದೀರಾ ಅವರು. ಆ್ಯಂಡ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 1 ಪೇಪರ್ 1 ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು, ಪಾಸ್ ಆಗಿರಲೇಬೇಕು. ಸೊ 20% ತೊಗೊತಾರೆ. ಆ್ಯಂಡ್ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 8%, ಹಾಗೆಯೇ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ D.Ed ಮಾಡಿರ್ತೀರಲ್ವ ನೀವು, ಸೊ D.Edನಲ್ಲಿ ನಿಮಗೆ 2% ತೊಗೋತಾರೆ. ಓಕೆ, ಆ್ಯಂಡ್ ಇದು ಬಂದುಬಿಟ್ಟು 1ರಿಂದ 5ನೇ ತರಗತಿ ಟೀಚರ್ಸ್ಗೆ ಎಕ್ಸಾಮ್ ನಡೆಯುತ್ತಲ್ವ, ಸೊ ಅಲ್ಲಿ ಎಷ್ಟೆಷ್ಟು ಯಾವ್ಯಾವ ಇದರಿಂದ ಎಷ್ಟೆಷ್ಟು ತೊಗೊತಾರೆ ಅನ್ನೋದನ್ನು ನೋಡಿದ್ರಿ. ಆ್ಯಂಡ್ ಸೇಮ್ ಈಗ 4 ವರ್ಷಗಳ ಒಂದು ಏನು ಪದವಿಯನ್ನು ಮಾಡಿರ್ತಾರಲ್ವ, 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೂ ಕೂಡ CETನಲ್ಲಿ 70% ಇರುತ್ತೆ, TETನಲ್ಲಿ 20% ಇರುತ್ತೆ. ಆ್ಯಂಡ್ 4 ಇಯರ್ಸ್ ಅಂದರೆ BLED, BAED ಮತ್ತು BSc Ed, ಸೊ ಈ ರೀತಿ ಏನು ಮಾಡಿರ್ತೀರ ಅವ್ರಿಗೆ 10%ನ ತೊಗೋತಾರೆ. ಸೇಮ್ ಮುಂಚೆ ಏನು ಹೇಳಿದೆ ಮೇಲೆ ಅದೇ ಥರ ಇರುತ್ತೆ. ಆ್ಯಂಡ್ 6th to 8th ಸ್ಟ್ಯಾಂಡರ್ಡ್ ಅಂತ ಬಂದಾಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% ಇರುತ್ತೆ. ಓಕೆ, ಅಂದರೆ CET ಏನು ಬರೀತೀರ ಅಲ್ವಾ, ಅದು 70% ತೊಗೊತಾರೆ. ಆ್ಯಂಡ್ TET ಪೇಪರ್ 2 ಪತ್ರಿಕೆ 2 ಅಂತ ಬಂದಾಗ 20% ಇರುತ್ತೆ. ಮತ್ತು ಪದವಿ ಅಂದರೆ ಡಿಗ್ರಿನಲ್ಲಿ 8% ತೊಗೊತಾರೆ, ಮತ್ತು B.Edನಲ್ಲಿ ನಿಮಗೆ 2% ತೊಗೋತಾರೆ. ಸೊ ಇದೆಲ್ಲ ನಮಗೂ ಗೊತ್ತೇ ಇತ್ತು. ಆಯಿತಾ? ಸೊ ನೆಕ್ಸ್ಟು ಇವಾಗ ಗಣಕ ವಿಜ್ಞಾನ ಶಿಕ್ಷಕರು. ಸೊ ಗಣಕ ವಿಜ್ಞಾನ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಏನೋ ಹೊಸದಾಗಿ ತೊಗೊಳ್ತಾ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಾಗಿ CETನಲ್ಲಿ 70% ತೊಗೊಳ್ತಾರೆ. ಆ್ಯಂಡ್ ನಿಗದಿಪಡಿಸಿದ ಪದವಿಯಲ್ಲಿ 30%ಅನ್ನು ತೊಗೊಳ್ತಾರೆ. ಓಕೆ, ಆ್ಯಂಡ್ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ 5 ಇಯರ್ಸ್ ಟೈಮ್ ಕೊಟ್ಟಿರ್ತಾರೆ. ಆ 5 ಇಯರ್ಸ್ ಟೈಮಲ್ಲಿ ನೀವೇನು ಮಾಡಬೇಕಾಗತ್ತೆ, TETಯನ್ನು ಪಾಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಒಂದು C&R ರೂಲ್ ಬಿಟ್ಟಿದ್ರು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ದೈಹಿಕ ಶಿಕ್ಷಕರು PET ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ಬಂದಾಗಲೂ ಕೂಡ ನಿಮಗೆ CETನಲ್ಲಿ 85% ಇರುತ್ತೆ. ಆ್ಯಂಡ್ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 13% ಇರುತ್ತೆ. ಆ್ಯಂಡ್ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮೋದಲ್ಲಿ ಪಡೆದಂತಹ ಒಂದು ಅಂಕಗಳು 2% ಇರುತ್ತೆ. ಓಕೆ, ನೆಕ್ಸ್ಟು ವೆಯ್ಟೆಡ್, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು C&R ರೂಲ್ ಮತ್ತು ಒಂದು ವಿಚಾರ, ಪ್ರೌಢಶಾಲಾ ಸಹ ಶಿಕ್ಷಕರು ಅಂತ ಹೈಸ್ಕೂಲ್ ಟೀಚರ್ಸ್ HSTR. ಸೊ ಇಲ್ಲಿ
ಇಲ್ಲಿ BEd ಅಥವಾ BEd ಅರ್ಹತೆ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಈ ಅಭ್ಯರ್ಥಿಯ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ರೀತಿ ಕೊಟ್ಟಿದ್ದಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಂದರೆ CETನಲ್ಲಿ 85%, ಪದವಿನಲ್ಲಿ ಡಿಗ್ರಿನಲ್ಲಿ 13%, ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಅಂದರೆ BEdನಲ್ಲಿ 2%. ಸೊ ಏನು 90:10 ಅಂತ ಹೇಳ್ತಾ ಇದ್ರು ಅದನ್ನು ಯಾವುದೇ ಕಾರಣಕ್ಕೂ ಅವರು ಅಲೋ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 85:15 ಈ ಒಂದು ಇದರಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಸೊ ಹಾಗಾಗಿ HSTR ಅಲ್ಲಿ ದೆರ್ ಈಸ್ ನೋ TET ಆ್ಯಂಡ್ ನೋ PG. ಸೊ TET ಇದ್ದಿದ್ರೆ ಅಲ್ಲಿ ಕೊಟ್ಟಿರ್ತಿದ್ರು TET ಅಥವಾ ಸ್ನಾತಕೋತ್ತರ ಪದವಿ ಅಂತ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ TET ಮತ್ತು PGಯನ್ನು ಕೇಳಿಲ್ಲ. ಯಾರ್ದು ಆಗಿಲ್ವೋ ಅವರಿಗೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ದೈಹಿಕ ಶಿಕ್ಷಕರು ಅಂತ ಬಂದಾಗ್ಲೂ ಅಷ್ಟೇ ಹೈಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಸೇಮ್ GPT ಏನಿತ್ತು ಅದೇ ರೀತಿ ಇರುತ್ತೆ. CETನಲ್ಲಿ 85% ಇರುತ್ತೆ, ಪದವಿನಲ್ಲಿ 13% ಇರುತ್ತೆ, ಆ್ಯಂಡ್ ನಿಮ್ಮ ಒಂದು ಕೋರ್ಸ್ ಏನು ಮಾಡಿರ್ತೀರ ಅದರಲ್ಲಿ 2%ನ ತೊಗೊಳ್ಳೋವಂಥದ್ದು. ಆಯಿತಾ? ಸೊ ಇಲ್ಲಿ ವಯೋಮಿತಿ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ನ ಮಾಡಬೇಕು ಅಂತ ಹೇಳಿ ಮಾಡಿದರು, ಬಟ್ ಮಾಡಿಲ್ಲ. ಇಲ್ಲಿ ಕೇವಲ ಎಷ್ಟು ಅಂತ ಹೇಳಿದ್ರೆ ಬರೀ 3 ವರ್ಷಗಳ ವಯೋಮಿತಿಯನ್ನು ಹೆಚ್ಚು ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಈ ಅಭ್ಯರ್ಥಿಯು 21 ವರ್ಷ ವಯೋಮಾನದವರಾಗಿರಬೇಕು, ಮಿನಿಮಮ್ ಏಜ್ 21 ಇಯರ್ಸ್ ಆಗಿರಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ SC ST ಕ್ಯಾಟಗರಿ 1 ಅವರಿಗೆ 43 ಇಯರ್ಸ್ 43 ವರ್ಷಗಳವರೆಗೂ ಕೂಡ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಆ್ಯಂಡ್ ಪ್ರವರ್ಗ 2A 2B ಆ್ಯಂಡ್ 3A 3Bನವರಿಗೆ 41 ವರ್ಷಗಳ ಕಾಲ ನೀವು ಎಕ್ಸಾಮ್ಸನ್ನು ತಗೋಬಹುದು. ಆ್ಯಂಡ್ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಕ್ಯಾಟಗರಿ ಅವರಿಗೆ 38 ಇಯರ್ಸ್ನ ಕೊಟ್ಟಿದ್ದಾರೆ. ಸೊ ಇದು ತುಂಬ 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 ಬೇಜಾರಿನ ವಿಚಾರ. ಬಿಕಾಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೆಲ್ಲ ಜನರಲ್ ಅವರಿಗೇ 40 ಇಯರ್ಸ್ ಕೊಟ್ಟಿದ್ದಾರೆ. ಸೊ SC ST ಕ್ಯಾಟಗರಿ SC ST ಅವರಿಗೆಲ್ಲ 45 ಕೊಟ್ಟಿದ್ದಾರೆ. ಸೊ ಇದು ಸಾಮಾನ್ಯ ಅರ್ಹತೆ ಅವರಿಗೆ 38 ತುಂಬ ಕಡಿಮೆ ಆಯಿತು. ಸೊ ಅಬ್ಜೆಕ್ಷನ್ ಹಾಕಾಗಿದ್ರೆ ಇದ್ರ ಮೇಲೇನೂ ಕೂಡ ಅಬ್ಜೆಕ್ಷನ್ನ ಹಾಕ್ಬೋದು. ಓಕೆ, ಸೊ ಇದು ವಯೋಮಿತಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಬೇಕು ಏನು ವಿದ್ಯಾರ್ಹತೆ ಅಂತ ಬಂದಾಗ GPT, HSTR ಮತ್ತು PSTRಗೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಬಂದಾಗ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಎಷ್ಟು ಓವರಾಲ್ 900 ಅಷ್ಟೇ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು. ಲೈಕ್ PSTR ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ, GPSTR ಪೋಸ್ಟ್ಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಬೆರಳಣಿಕೆಯಷ್ಟಿರುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಸೊ ಆದರೆ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ನಾವು ಏನು ಅಂದ್ಕೊಂಡಿದ್ವಿ ಅದು ಯಾವುದು ಕೂಡ ನೋಟಿಫಿಕೇಷನಲ್ಲಿ ಬಂದೇ ಇಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ 800 ಇದೆ, ಕಲ್ಯಾಣ ಕರ್ನಾಟಕ ಅಂದರೆ ನಾನ್ HKಗೆ ಜಸ್ಟ್ 100 ಪೋಸ್ಟ್, PSTR ಜಸ್ಟ್ 100 ಪೋಸ್ಟನ್ನು ಕೊಟ್ಟಿದ್ದಾರೆ, ಓವರಾಲ್ 900. ಸೊ ಇಲ್ಲಿ ಏನು ವಿದ್ಯಾರ್ಹತೆ ಏನು ಕೊಟ್ಟಿದ್ದಾರೆ ಅಂದರೆ PUCನಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ 2 ವರ್ಷದ ಡಿಪ್ಲೊಮೊ ಅಥವಾ PUCನಲ್ಲಿ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯನ್ನು ಮಾಡಿರಬೇಕು ಅಂತ. ಆ್ಯಂಡ್ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಿಮ್ಮ ಒಂದು ಸ್ಯಾಲರಿ ಎಷ್ಟಿರುತ್ತೆ 41,300ರಿಂದ 81,800 ರೂಪಾಯಿಗಳ ತನಕನೂ ಕೂಡ ನಿಮ್ಮ ಸ್ಯಾಲ್ರಿ ಹೋಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಬಂದಾಗ ಗಣಿತ ಮತ್ತು ವಿಜ್ಞಾನ. ಸೊ ಇವರು 50% ಅಂಕವನ್ನು ತೊಗೊಂಡಿರಬೇಕು PUCನಲ್ಲಿ. ಹಾಗೆಯೇ 2 ವರ್ಷಗಳ ಶಿಕ್ಷಣ ಡಿಪ್ಲೊಮೊ ಇದನ್ನು ಮಾಡಿರಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ನೋಡಿ, ಇಲ್ಲಿ ಸೇಮ್ ಶಿಕ್ಷಕರ ಅರ್ಹತಾ ಪರೀಕ್ಷೆ TETನಲ್ಲಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆಯಾಗಿದ್ದಲ್ಲಿ ಅಂದರೆ ಲ್ಯಾಂಗ್ವೇಜ್ ಟೀಚರ್ಸ್ ಆಗಿದ್ದರೆ ಅಭ್ಯರ್ಥಿಯು PUCನಲ್ಲಿ ಆಯಾ ಭಾಷೆ ಮತ್ತು ಆಂಗ್ಲ ಭಾಷೆಯಲ್ಲಿ ಕನಿಷ್ಠ 50% ಅಂಕಗಳಿಂದ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಒಂದು ನೋಟಿಫಿಕೇಷನನ್ನು ನಾನು ನಿಮಗೆ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಕೂತ್ಕೊಂಡು ಒಂದ್ಸಲ ಓದಿ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂದರೆ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ. ಸೊ ಅವರಿಗೂ ಕೂಡ 41,300ರಿಂದ 81,800 ಸ್ಯಾಲ್ರಿ ಇರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ 106 ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HK ಅವರಿಗೆ 44. ಸೊ ದೈಹಿಕ ಶಿಕ್ಷಕರು GPT 150.
1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಏನು ದೈಹಿಕ ಶಿಕ್ಷಕರಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ ಜಸ್ಟ್ 150 ಪೋಸ್ಟ್ಗಳನ್ನು ಇಟ್ಟಿದ್ದಾರೆ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ನೇ ತರಗತಿಯಿಂದ 8ನೇ ತರಗತಿ ತನಕ 8500 ಪೋಸ್ಟ್ಗಳು. ಸೊ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಇತ್ತು, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, 8500. ಸೊ ಈ 8500ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 3228 ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಆ್ಯಂಡ್ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HKಗೆ 5272 ಹುದ್ದೆಗಳು. ಸೊ ಓವರ್ ಆಲ್ 8500 ಹುದ್ದೆಗಳನ್ನು ನಾವು GPTಯಲ್ಲಿ ನೋಡ್ತೀವಿ. ಸೊ GPT ಅಂತ ಬಂದಾಗ 44,425ರಿಂದ 83,700 ತನಕನೂ ಕೂಡ ಇಲ್ಲಿ ಸ್ಯಾಲ್ರಿ ಹೋಗುತ್ತೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನು ಕೊಟ್ಟಿದ್ದಾರೆ, ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ 50% ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ 2 ವರ್ಷಗಳ ಡಿಪ್ಲೊಮೊ ಅಥವಾ ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣದಲ್ಲಿ ಪದವಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಮಾಡಿರಬೇಕು. ಓಕೆ. ಸೊ ಭಾಷೆ ಅಂತ ಬಂದಾಗ PUCನಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ 4 ವರ್ಷಗಳ ಪದವಿ ಆಗಿರಬೇಕು ಅಂತ ಇದೆ. ಮತ್ತು TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಹೀಗೆ ಒಂದಷ್ಟು ಇದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆಯ ಹುದ್ದೆ ಆಗಿದ್ದಲ್ಲಿ ಆಯಾ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳ್, ತೆಲುಗು, ಮಲಯಾಳಂ, ಸೊ ಈ ರೀತಿ ಇವರು ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗಣಿತ ವಿಜ್ಞಾನ ಶಿಕ್ಷಕರು. ಸೊ ಗಣಿತ ವಿಜ್ಞಾನ ಶಿಕ್ಷಕರು ಅಂತ ಬಂದಾಗ 300 + 200 500 ಗಣಿತ ವಿಜ್ಞಾನ ಶಿಕ್ಷಕರನ್ನು ಇಲ್ಲಿ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಪ್ರೌಢಶಾಲಾ ಸಹ ಶಿಕ್ಷಕರು. ಪ್ರೌಢಶಾಲಾ ಸಹ ಶಿಕ್ಷಕರು 4500. ಆ 4500ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 2214 ಪೋಸ್ಟ್ಗಳಿದ್ದಾವೆ. ಆ್ಯಂಡ್ ಕಲ್ಯಾಣ ಕರ್ನಾಟಕೇತರ ನಾನ್ HKಗೆ 2286 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ಸ್ಯಾಲರಿ ಅಂತ ಬಂದಾಗ 54,175ರಿಂದ 99,400 ರೂಪಾಯಿಗಳ ತನಕನೂ ಕೂಡ ಸ್ಯಾಲ್ರಿ ಇದೆ. ಸಹ ಶಿಕ್ಷಕರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಕಲಾ ವಿಭಾಗ ಅಂತ ಬಂದಾಗ ಏನು ಸಮಾಜ ವಿಜ್ಞಾನ ಅಂತ ಏನು ಹೇಳ್ತೀವಲ್ವಾ, ಕಲಾ ವಿಷಯದಲ್ಲಿನ ಪದವಿಗಳಲ್ಲಿ ಕೆಳಗಿನ 2 ವಿಷಯಗಳಲ್ಲಿ ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು. ಅಂದರೆ ನಾವು ಏನು 3 ವರ್ಷಗಳ ಇದು ಮಾಡಿರ್ತೀವಲ್ವ, ಸೊ ಡಿಗ್ರಿ ಅಲ್ಲಿ ನಾವು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೋಷಿಯಾಲಜಿ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನಾವು 2 ನಾವು ಅಟ್ಲೀಸ್ಟ್ ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕಾಗುತ್ತೆ. ಓಕೆ. ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಹೊಂದಿರಬೇಕು, BEd ಮಾಡಿರಬೇಕು. ಆ್ಯಂಡ್ ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಜೀವಶಾಸ್ತ್ರ ವಿಭಾಗಕ್ಕೂ ಕೂಡ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅಂದರೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೀಚರ್ಸು ಕೂಡ ಹಾಕಿದ್ದಾರೆ. ಮತ್ತು ದೈಹಿಕ ಶಿಕ್ಷಕರು. ಸೊ ದೈಹಿಕ ಶಿಕ್ಷಕರು ಎಷ್ಟು ಅಂತ ಹೇಳಿದರೆ 450 ದೈಹಿಕ ಶಿಕ್ಷಕರಿದ್ದಾರೆ. ಆ್ಯಂಡ್ 450 ದೈಹಿಕ ಶಿಕ್ಷಕರನ್ನು ಇಲ್ಲಿ ನೇಮಕ ಮಾಡ್ಕೊಳ್ತಾರೆ. ದೈಹಿಕ ಶಿಕ್ಷಕರ ಒಂದು ಸ್ಯಾಲ್ರಿ ಬಂದುಬಿಟ್ಟು 54,175ರಿಂದ 99,400 ಇದೆ. ಓಕೆ. ಸೊ ನೆಕ್ಸ್ಟು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂತ ಅಂದರೆ ನಮ್ಮ ಒಂದು ಸಿಲೆಬಸ್ ಪ್ಯಾಟ್ರನ್. ನಾವು ಮುಂಚೆ ಎಲ್ಲ ಏನು ಅನ್ಕೊತಾ ಇದ್ವಿ, ಪ್ರೈಮರಿ ಸ್ಕೂಲ್ ಟೀಚರ್ಸ್ PSTR ಅಂತ ಬಂದಾಗ ಕೇವಲ ಒಂದೇ ಪತ್ರಿಕೆ, ಅಲ್ಲಿ ಹೇಗೆ ಡಿಸ್ಕ್ರಿಪ್ಟಿವ್ನ ಇಡ್ತಾರೆ. ಸೊ ಡಿಸ್ಕ್ರಿಪ್ಟಿವ್ನ ಇಟ್ಟರು ಕೂಡ ನಾವೇನು ಸೆಕೆಂಡ್ PUC ಸ್ಟೂಡೆಂಟ್ಸಾ ಅಥವಾ 10th ಸ್ಟೂಡೆಂಟ್ಸ್ ಅಂತ ಕಾಮೆಂಟ್ಸ್ ಹಾಕ್ತಾ ಇದ್ರಲ್ಲ ಬಂದು. ಸೊ ಅವರಿಗೆ ಈ ವಿಡಿಯೋ, ಈ ಸೆಕ್ಷನ್ ನಿಮಗೆ. ಸೊ ಇಲ್ಲಿ ಹೇಗೆ ಡಿಸ್ಕ್ರಿಪ್ಟಿವ್ನ ಇಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1ನೇ ತರಗತಿಯಿಂದ 5ನೇ ತರಗತಿಯ ತನಕ ಪತ್ರಿಕೆ 1 ಕಾಮನ್ ಆಗಿ ಒಂದೇ ಪೇಪರ್ ಇರ್ತಾ ಇತ್ತು. ಬಟ್ ಇವಾಗ ನೋಡಿ ಇಲ್ಲಿ ಟ್ವಿಸ್ಟ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಸಾಮಾನ್ಯ ಪತ್ರಿಕೆ ಇದು ಬಂದ್ಬಿಟ್ಟು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಆಗಿರುತ್ತೆ, ಲೈಕ್ ಆಬ್ಜೆಕ್ಟಿವ್ ಟೈಪ್ಸ್ ಆಗಿರುತ್ತೆ. 150 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಬಂದುಬಿಟ್ಟು 150 ಮಾರ್ಕ್ಸ್ಗೆ. ಸೊ ಇದು ಕಂಪ್ಲೀಟಾಗಿ MCQs ಬೇಸ್ಡ್ ಆಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ದೇರ್ ಈಸ್ ನೋ ಡಿಸ್ಕ್ರಿಪ್ಟಿವ್ ಇನ್ ಪೇಪರ್ 1. ಓಕೆ. ಸೊ ಸಾಮಾನ್ಯ ಜ್ಞಾನ ಇದೆ, ಬಾಲ ವಿಜ್ಞಾನ ಇದೆ, ಮಾನಸಿಕ ಸಾಮರ್ಥ್ಯ ಇದೆ, ಅಂದರೆ ಮೆಂಟಲ್ ಎಬಿಲಿಟಿ. ಓಕೆ. ಭಾಷೆಗಳಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದೆ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ನಾಲೆಡ್ಜ್. ಸೊ ಇದಿಷ್ಟು ಏನು ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಓಕೆ. ಆ್ಯಂಡ್ ದೆನ್
ಎರಡನೇ ಪತ್ರಿಕೆ ಅಂತ ಬಂದಾಗ ವಿಷಯ ನಿರ್ದಿಷ್ಟ ಪತ್ರಿಕೆ. ಸೊ ವಿಷಯ ನಿರ್ದಿಷ್ಟ ಪತ್ರಿಕೆಯೂ ಕೂಡ 150 ಅಂಕಗಳಿಗೆ ನಿಗದಿ ಮಾಡಿದ್ದಾರೆ. ಸೊ ಇಲ್ಲೇನೆ ಎಷ್ಟಾಯಿತು, 300 ಮಾರ್ಕ್ಸ್ ಆಯಿತು. ಓಕೆ, ಸೊ 300 ಮಾರ್ಕ್ಸಲ್ಲಿ 50 ಅಂಕಗಳನ್ನು ಆಬ್ಜೆಕ್ಟಿವ್ ಟೈಪ್ಸ್ಗೆ, ಹಾಗೆಯೇ 100 ಅಂಕಗಳನ್ನು ಡಿಸ್ಕ್ರಿಪ್ಟಿವ್ಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟ್ನ ಒಬ್ಬರೇ ಟೀಚರ್ಸ್ ನಾವು ಬೋಧನೆ ಮಾಡ್ತೀವಿ. ಬಟ್ ನಮಗೆ ಸಪ್ರೇಟಾಗಿ ಯಾವುದು ಬರುತ್ತೆ ಡಿಸ್ಕ್ರಿಪ್ಟಿವ್ ಬರೆಯೋಕ್ಕೆ ಅಂತ ಅಂದರೆ, ಇಲ್ಲಿ ನೋಡಿಲಿ, ವಿಷಯ ಜ್ಞಾನ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಲ್ಲಿರುತ್ತೆ. ಆ್ಯಂಡ್ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗೆ ಇರುತ್ತೆ. ಓಕೆ, ಅಂದರೆ ಗಣಿತ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ. ಈ 3 ಸಬ್ಜೆಕ್ಟು ನಿಮಗೆ ಪೇಪರ್ 2ರಲ್ಲಿ ಬರುತ್ತೆ. ಆ್ಯಂಡ್ ಭಾಷಾ ಪ್ರಾವೀಣ್ಯತೆ ಅಂತ ಬಂದಾಗ ಅಂದರೆ ಏನು ಭಾಷಾ ಸಾಮರ್ಥ್ಯ ಅಂತ ಏನು ಹೇಳ್ತಾ ಇದ್ವಿ ಅಲ್ವಾ, ಸೊ ಅದು 100 ಮಾರ್ಕ್ಸ್ಗೆ. ಸೊ ಟೋಟಲ್ ಆಗಿ 400 ಮಾರ್ಕ್ಸ್ಗೆ ನಾವು PSTR ಪೇಪರನ್ನು ಬರಿತೀವಿ. ಓಲ್ಡ್ ಪ್ಯಾಟ್ರನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಳೆ ಮಾದರಿಯನ್ನು ನಾವು ಇವಾಗ ರೆಫರೆನ್ಸ್ ಆಗಿ ಇಟ್ಕೊಂಡು ಯಾವ ಯೂಟ್ಯೂಬರು ಹೇಳೋಕ್ಕಾಗಲ್ಲ. ಸೊ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ಇಷ್ಟು ದಿನ ನಮ್ಗೆ ಯಾವುದೇ ಒಂದು ನೋಟಿಫಿಕೇಷನ್ಸ್ ಆಗಿರಲಿಲ್ಲ. ಸೊ ಹಳೆಯ ಮಾದರಿಯನ್ನು ಇಟ್ಕೊಂಡು ಹೇಳ್ತಾ ಇದ್ರು. ಬಟ್ ಇವಾಗೆಲ್ಲ ಚೇಂಜ್ ಆಗಿರೋದ್ರಿಂದ ಹೊಸದಾಗಿ ನಾವು ಎಲ್ಲವನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಭಾಷಾ ಪ್ರಾವೀಣ್ಯತೆ ಅಂದರೆ ಕನ್ನಡ ಭಾಷಾ ಪ್ರಾವೀಣ್ಯತೆಗೆ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕ. ಸೊ ಟೋಟಲ್ ಆಗಿ 100 ಮಾರ್ಕ್ಸ್. ಕನ್ನಡನೂ ಕೂಡ ಬರೀಬೇಕು, ಇಂಗ್ಲೀಷನ್ನು ಕೂಡ ಬರೀಬೇಕು, ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ. ಓಕೆ, ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಲಿ, ಪರೀಕ್ಷೆಯು ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡ್ತಾರೆ ಅಂತ. ಓಕೆ, ಸೊ ನಮಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನಾವು ಎಷ್ಟು ಪ್ರಾವೀಣ್ಯತೆ ಹೊಂದಿದ್ದೀವಿ, ನಮಗೆ ಮಾತಾಡೋಕ್ಕೆ ಬರುತ್ತಾ, ಬರೆಯೋಕ್ಕೆ ಬರುತ್ತಾ, ಬಿಕಾಸ್ ನಾವು ಮಕ್ಕಳು ಮುಂದೆ ಹೋಗಿ ನಿಂತ್ಕೊಂಡಾಗ ನಾವು ಎಷ್ಟು ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿರ್ತೀವಿ ಆ ವಿಷಯದಲ್ಲಿ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ಗೆ ನಮ್ಮ ಕೇಪಬಿಲಿಟಿ ಗೊತ್ತಾಗಬೇಕು. ಸೊ ಹಾಗಾಗಿ ಈ ಪೇಪರ್ನ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ PSTR ಅಂತ ಬಂದಾಗ 400 ಅಂಕಗಳಿಗೆ 3 ಪತ್ರಿಕೆಗಳನ್ನು ಬರೀಬೇಕಾಗತ್ತೆ. ಪೇಪರ್ 1, ಪೇಪರ್ 2 ಆ್ಯಂಡ್ ಭಾಷಾ ಪ್ರಾವೀಣ್ಯತೆ. ಓಕೆ, ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ದೈಹಿಕ ಶಿಕ್ಷಕರಿಗೂ ಕೂಡ ಇದೆ ಸೇಮ್. ಪೇಪರ್ 1 PSTRಗೆ ಹೇಳ್ದಲ್ಲ ಅದೇ ಥರ ಇರುತ್ತೆ. ಆ್ಯಂಡ್ ಪೇಪರ್ 2 ಕೂಡ ವಸ್ತುನಿಷ್ಠ ಮಾದರಿ ಆಗಿರುತ್ತೆ ಪ್ಲಸ್ ವಿವರಣಾತ್ಮಕ. ಸೊ ಇದು ಕೂಡ 150, ಪೇಪರ್ 1 ಕೂಡ 150, ಪೇಪರ್ 2 ಕೂಡ 150, 300 ಆ್ಯಂಡ್ ಭಾಷಾ ಪ್ರಾವೀಣ್ಯತೆ 100. ಸೊ ದೈಹಿಕ ಶಿಕ್ಷಕರಿಗೂ ಕೂಡ 400 ಮಾರ್ಕ್ಸ್. ಓಕೆ, ಆ್ಯಂಡ್ ನೆಕ್ಸ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು. ಸೊ ಇದರಲ್ಲಿ ಏನು ಚೇಂಜಸ್ ಇಲ್ಲ, ಬಿಕಾಸ್ 3 ಪೇಪರ್ ಮುಂಚೆಯಿಂದನೂ ಹಾಗೆ ಬಂದಿರೋವಂಥದ್ದು. ಸೊ ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಪ್ರಚಲಿತ ವಿದ್ಯಮಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ, ಗಣಕಯಂತ್ರ. ಸೊ 1, 2, 3, 4, 5, 6, 7 ಸೊ 7 ಸಬ್ಜೆಕ್ಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟಾಗಿ ವಸ್ತುನಿಷ್ಠ ಮಾದರಿಯಲ್ಲಿ ಇರುತ್ತೆ, 150 ಮಾರ್ಕ್ಸಿಗಿರುತ್ತೆ. ಓಕೆ, ಇದು ಪೇಪರ್ 1. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ಮಾಮೂಲಿ ನಿಮ್ಮ ನಿರ್ದಿಷ್ಟ ಪತ್ರಿಕೆ ಏನಿರುತ್ತೆ ಅದರಲ್ಲಿ 50 ಮಾರ್ಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಆ್ಯಂಡ್ ಇನ್ನು 100 ಮಾರ್ಕ್ಸ್ ಬಂದುಬಿಟ್ಟು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ, ಇನ್ನು ವಿವರಣಾತ್ಮಕ ಪ್ರಶ್ನೆಗಳಾಗಿರುತ್ತೆ. ಸೊ ಒಟ್ಟು 150 ಮಾರ್ಕ್ಸ್ಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಎಷ್ಟಾಯಿತು, 150, 300 ಮಾರ್ಕ್ಸ್ ಆಯಿತು. ಓಕೆ, 300 ಮಾರ್ಕ್ಸ್. ಸೊ ಇಲ್ಲಿ GPT ಭಾಷಾ ಶಿಕ್ಷಕರು ಅಂತ ಇದ್ದಾರೆ. ಭಾಷಾ ಶಿಕ್ಷಕರು ಅಂದರೆ ವಿಷಯ ಜ್ಞಾನ, ಇಂಗ್ಲೀಷ್, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಉತ್ತರಿಸಬೇಕಾಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕೂಡ ಉತ್ತರಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು. ಸೊ ಸೈನ್ಸು ಮ್ಯಾಥ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ GPT ಸಮಾಜ ವಿಜ್ಞಾನ ಶಿಕ್ಷಕರು, ಕಲಾ ಶಿಕ್ಷಕರು ಅಂತ ಏನು ಹೇಳ್ತೀವಿ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 50 ಮಾರ್ಕ್ಸು OMR ಶೀಟ್ನಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇನ್ನು 100 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಪ್ರಶ್ನೆಗಳು ಇರೋವಂಥದ್ದು. ಓಕೆ, ಸೊ ಜೀವ ವಿಜ್ಞಾನ ಶಿಕ್ಷಕರು ಕೂಡ ಇದೆ. ಆ್ಯಂಡ್ ಭಾಷಾ ಪ್ರಾವೀಣ್ಯತೆ. ಸೊ ಇದರಲ್ಲಿ ಏನೂ ಚೇಂಜಸ್ ಇಲ್ಲ, GPSTR ಅಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೊ PSTR ಮತ್ತು HSTR ಅಲ್ಲೇ ಚೇಂಜಸ್ ಆಗಿರೋವಂಥದ್ದು. ಸೊ ಬರವಣಿಗೆ ಏನೋ ತರ್ತೀವಿ ಅಂತ ಹೇಳಿದ್ರು, ತಂದೆ ಬಿಟ್ಟರು ಕೂಡ. ಓಕೆ, ಫೈನ್. ಇಲ್ಲಿ ನೆಕ್ಸ್ಟ್ ಇನ್ನು ಗಣಕಯಂತ್ರ ಅಂತ ಬಂದಾಗ ಅವ್ರಿಗೂ ಕೂಡ 150 ಮಾರ್ಕ್ಸಿಗೆ ಪೇಪರ್ 1 ಇರುತ್ತೆ. ಆ್ಯಂಡ್ ಪೇಪರ್ 2 ಬಂದುಬಿಟ್ಟು ನಿಮ್ಮ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಓಕೆ, ವಿಷಯ ಜ್ಞಾನ, ಗಣಕಯಂತ್ರ ವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಮತ್ತು ಗಣಕಯಂತ್ರ ವಿಜ್ಞಾನ ವಿವರಣಾತ್ಮಕ ಪರೀಕ್ಷೆ 100 ಮಾರ್ಕ್ಸ್ಗೆ. ಸೊ 150 ಮಾರ್ಕ್ಸ್ಗೆ ಪೇಪರ್ 2 ಕೂಡ ಇರುತ್ತೆ. ಸೊ ಟೋಟಲ್ ಆಗಿ 300 ಆಯಿತು, ಪ್ಲಸ್ 100 ಭಾಷಾ ಪ್ರಾವೀಣ್ಯತೆ 400. ಓಕೆ, ಸೊ 400 ಅಂಕಗಳ ಒಂದು ಪರೀಕ್ಷೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್. ಓಕೆ, ಸೊ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಬಂದಾಗ ನಾವು ಜಸ್ಟ್
200 ಮಾರ್ಕ್ಸ್ಗೆ ಮುಂಚೆ ಎಲ್ಲ 200 ಮಾರ್ಕ್ಸ್ಗೆ ಪೇಪರ್ 1 ಪೇಪರ್ 2 ಅಷ್ಟೇ. ದೆರ್ ಈಸ್ ನೋ ಡಿಸ್ಕ್ರಿಪ್ಟಿವ್ ಓನ್ಲಿ MCQ ಅಂತ ಹೇಳ್ಕೊಂಡೇ ಬಂದ್ವಿ. ಬಟ್ ಆಲ್ ಆಫ್ ಎ ಸಡನ್ ಶಾಕ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಸೊ ಇಷ್ಟು ಬದಲಾವಣೆ ಮಾಡ್ತಾರೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಸ್, ಇದನ್ನು ನಾವು ಆಕ್ಸೆಪ್ಟ್ ಮಾಡಲೇಬೇಕು. ಇಲ್ಲಿ ಪೇಪರ್ 1 ಬಂದು 150 ಮಾರ್ಕ್ಸಿಗಿರುತ್ತೆ. ಸೊ ಇಲ್ಲಿ ಸಾಮಾನ್ಯ ಕನ್ನಡವನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸಾಮಾನ್ಯ ಕನ್ನಡ ಇರಲಿಲ್ಲ ಮುಂಚೆ, ಜಸ್ಟ್ ಸಾಮಾನ್ಯ ಇಂಗ್ಲೀಷ್ ಅಷ್ಟೇ ಇತ್ತು, ಸಾಮಾನ್ಯ ಕನ್ನಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣವನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 7 ಸಬ್ಜೆಕ್ಟ್, ಓಕೆ, ಪೇಪರ್ 1ನಲ್ಲಿ. ಆ್ಯಂಡ್ ನೆಕ್ಸ್ಟು ನಿರ್ದಿಷ್ಟ ಪತ್ರಿಕೆ, ಇದು ನಮಗೆ MCQನಲ್ಲೇ ಇರ್ತಿತ್ತು. ಬಟ್ ಇದು ಕೂಡ ಸೇಮ್ 50 ಮಾರ್ಕ್ಸ್ಗೆ MCQs ಇರುತ್ತೆ. ಆ್ಯಂಡ್ ಇನ್ನು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರೋವಂಥದ್ದು. ಆ್ಯಂಡ್ ಭಾಷಾ ಶಿಕ್ಷಕರು ಕನ್ನಡ ಮತ್ತು ಇಂಗ್ಲೀಷು ಇದೆ. ಆಮೇಲೆ CBZ ಶಿಕ್ಷಕರು ಮತ್ತು ಕಲಾ ಶಿಕ್ಷಕರು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಕೂಡ ಇದೆ, ಸೇಮ್ ಅದೇನೆ. ಆಮೇಲೆ ಭಾಷಾ ಪ್ರಾವೀಣ್ಯತೆ, ನೀವು HSTR ಬರೀರಿ, GPSTR ಬರೀರಿ ಅಥವಾ PSTR ಬರೀರಿ, ಸೇಮ್ ಪ್ಯಾಟ್ರನ್ ಇದೆ ಎಕ್ಸಾಮ್ಸು. ಪೇಪರ್ 1 ಆ್ಯಂಡ್ ಪೇಪರ್ 2, ಪೇಪರ್ 3. ಪೇಪರ್ 1 ಕಾಮನ್ ಫಾರ್ ಎವ್ರಿ ಸಬ್ಜೆಕ್ಟ್ ಟೀಚರ್ಸ್, ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್, ಆ್ಯಂಡ್ ಪೇಪರ್ 3 ಬಂದು ಲ್ಯಾಂಗ್ವೇಜ್. ಇದರಲ್ಲಿ ಕಂಪ್ಲೀಟಾಗಿ ರಿಟರ್ನ್ ಇರುತ್ತೆ. ಇಂಗ್ಲೀಷ್ 50 ಮಾರ್ಕ್ಸಿಗಿರುತ್ತೆ ಮತ್ತು ಕನ್ನಡ 50 ಮಾರ್ಕ್ಸಿಗಿರುತ್ತೆ. ಮುಂಚೆ ಜಸ್ಟ್ ಕನ್ನಡ ಮಾತ್ರ ಇತ್ತು, ಇವಾಗ ಇಂಗ್ಲೀಷನ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ನಾವು ಎರಡೂ ಕಡೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಸೇಮ್. ದೈಹಿಕ ಶಿಕ್ಷಕರು ಹೈಸ್ಕೂಲ್ಗೆ ಅಂತ ಬಂದಾಗಲೂ ಕೂಡ ಅದೇ ಇದೆ ಆಯಿತಾ. ಸೊ ಅದೇ ಪ್ಯಾಟ್ರನ್ ಇದೆ. ಸೊ ಇದಿಷ್ಟು ನಮ್ಮ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು, ಜೊತೆಗೆ ಶಾಕ್ ಕೂಡ ಆಯಿತು ಅಂತ ಭಾವಿಸ್ತೀನಿ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.